ಹಾಯ್ ಫ್ರೆಂಡ್ಸ್, ಎಲ್ಲರೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ನನ್ನ ವಿಡಿಯೋ ನೋಡ್ತಿದ್ದೀರಾ, ಇವತ್ತು ಲಾಗಿಂದು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ, ಲಾಗ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಫಾಲೋ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಾನೀಗ ಮದುವೆಗೆ ಹೊರಟಿದ್ದೆ. ಮದುವೆಗೆ ಅಂತ ಜಾಳಿ ಕ್ರಾಸ್ಗೆ ಹೋಗಿ ಬಸ್ ಹತ್ಕೊಂಡು ಇವಾಗ ನಾವು ಪಾಗೋಡಕ್ಕೆ ಬಂದಿಟ್ಕೊಂಡಿದ್ದೆ ಫ್ರೆಂಡ್ಸ್. ಪಾಗೋಡಿದ್ದ ಮತ್ತೆ ನಿಂಗದಳ್ಳಿಗೆ ಹೋಗ್ಬೇಕಾಯ್ತು. ನಿಂಗದಳ್ಳಿಗೆ ಹೋಗೋ ಫಸ್ಟಲ್ಲಿ ಅಮ್ಮ ಬೇಡ, ಊರಲ್ಲೇ ಹೋಗಿ ರೆಡಿಯಾಗಿ ಹೋಗೋಣ, ಅಲ್ಲಿ ಚೌಟ್ರಿಗಳಲ್ಲಿ ರೆಡಿ ಆಗೋಕ್ಕಾಗಲ್ಲ ಅಂತ ಹೇಳಿದ್ರು. ಹಂಗಾಗಿಬಿಟ್ಟು ನಾವು ಶೈಲಾಪುರಕ್ಕೆ ಹೋಗ್ಬಿಟ್ಟು ನಮ್ಮೂರಿಗೆ ಅಲ್ಲಿದ್ದ ರೆಡಿ ಆಗೋಣ ಅಂತ ಅಮ್ಮ, ನಾನು, ಅಕ್ಕನ ಮಕ್ಕಳು, ಅಮ್ಮ ಎಲ್ಲ ರಿಲೇಟಿವ್ ಎಲ್ಲ ಅಲ್ಲಿದ್ದಾನೆ. ನಾವು ಸ್ವಲ್ಪ ಜನ ಎಲ್ಲ ಅಲ್ಲಿದ್ದಾನೆ ರೆಡಿ ಆಗ್ಬಿಟ್ಟು ಮನೆಯಿಂದನೇ ಹೊರಟ್ವಿ ಫ್ರೆಂಡ್ಸ್. ಈಗ ಮನೆಯಿಂದ ಹೊರಟ ಮೇಲೆ ಬಸ್ಗೆ ಹೋದ್ವಿ. ಅಲ್ಲಿದ್ದ ಒಂದು ಸ್ವಲ್ಪ ದೂರ, ಅಷ್ಟು ಜಾಸ್ತಿ ದೂರ ಏನಿಲ್ಲ. ಹಂಗಾಗ್ಬಿಟ್ಟು ಹೋಗ್ಬೇಕಾದ್ರೆ ನೋಡಿ ಫ್ರೆಂಡ್ಸ್, ನಮ್ಮ ಸೈಡಲ್ಲಿ ಹಚ್ಚ ಹಸಿರು ಬೆಟ್ಟ ಗುಟ್ಟ ಎಲ್ಲ ವಾತಾವರಣ ತುಂಬ ಚೆನ್ನಾಗಿತ್ತು. ವೆದರ್ ಎಲ್ಲ ಸೂಪರ್ ಆಗಿತ್ತು. ಅಲ್ಲಿದ್ದ ನಾವು ರೆಡಿಯಾಗಿ ಮುಂದೆ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಈಗ ಚೌಟ್ರಿಯಲ್ಲಿ ಎಲ್ಲ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿ ಎಲ್ಲ ರೆಡಿಯಾಗಿತ್ತು ಫ್ರೆಂಡ್ಸ್. ನಾವು ಅಲ್ಲಿದ್ದ ಹೋಗಿ ಸ್ವಲ್ಪ ಟಿಫನ್ ಎಲ್ಲ ತಿಂದ್ಕೊಂಡು ಅಕ್ಕಪಕ್ಕ ರಿಲೇಷನ್ ಎಲ್ಲ ಮಾತಾಡಿಸ್ಕೊಂಡು ಈಗ ಮುಹೂರ್ತಕ್ಕೆ ಟೈಮ್ ಆಯಿತು ಅಂದ್ಬಿಟ್ಟು ಅಕ್ಷತೆಗಳಕ್ಕೆ ಹೋಗೋಣ ಅಂತ ಇಲ್ಲೇ ಕೂತ್ಕೊಂಡಿವಿ ಫ್ರೆಂಡ್ಸ್. ಈಗ ಮುಹೂರ್ತ ಮುಗಿದ ತಕ್ಷಣ ಊಟಕ್ಕೆ ಹೋಗ್ಬೇಕಲ್ವ, ಕಾಯ್ತಾ ಇದ್ದೀವಿ, ವೆಯ್ಟ್ ಮಾಡ್ತಾ ಇದ್ವಿ ನೋಡಿ ಫ್ರೆಂಡ್ಸ್. ಆಗಲೇ ನಾವು ಮುಹೂರ್ತಕ್ಕೆ ಟೈಮ್ ಆಯಿತು, ಮುಹೂರ್ತ ಮುಗೀತು, ಅಲ್ಲಿ ಕೂತ್ಕೊಂಡು ತುಂಬ ಜನ ಅವಳ ಊಟಕ್ಕೆ ಬೇಗ ಹೋಗ್ಬಿಟ್ಟಿದ್ರು. ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ವಿ. ನನ್ನ ಮಗಳು ಬಂದುಬಿಟ್ಟು ನನಗೆ 2 ಸೆಲ್ಫಿ ತಗೊಟ್ರು. ನಾನು ಅವಳು 2 ಸೆಲ್ಫಿ ತಗೊಂಡು, ನಾನು ಅವಳು ತಗೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲಿದ್ದರೆ ಊಟಕ್ಕೆ ಹೋದ್ವಿ ಫ್ರೆಂಡ್ಸ್. ಮದುವೆ ಊಟ ಆದಮೇಲೆ ಎಲ್ಲರಿಗೂ ಫಸ್ಟ್ ಊಟ ಅಂತಾನೆ ಬರೋದು. ಹೋಗಿ ಊಟ ಮಾಡಿಕೊಂಡು ಅಲ್ಲಿದ್ದ ಮುಂದೆ ಬಂದ್ವಿ. ಅಲ್ಲಿ ಅಕ್ಕನ ಮಗಳು ಸಿಕ್ಕಿದ್ದು, ಅವಳೊಂದು ಸೆಲ್ಫಿ ತಗೊಂಡು ಮತ್ತೆ ನಾವು ಮನೆ ಕಡೆ ಹೊರಟ್ವಿ. ಅಂದರೆ ಶೈಲಾಪುರಕ್ಕೆ ಮತ್ತೆ ರಿಟರ್ನ್ ಹೋಗ್ಬೇಕಾಯಿತು. ಅಲ್ಲಿದ್ದ ಬಸ್ ಹತ್ಕೊಂಡು ಮತ್ತೆ ನಾವು ಶೈಲಾಪುರಕ್ಕೆ ಹೊರಡ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಈಗ ಮನೆಗೆ ಹೋಗ್ಬಿಟ್ಟು ಸ್ಯಾರಿ ಎಲ್ಲ ಬಿಚ್ಚಾಕ್ಬಿಟ್ಟು ಹೋಗಬೇಕು ಅಂದ್ಬಿಟ್ಟು ನಮ್ಮೂರಿಂದ ಬಂದ್ಬಿಟ್ಟು ನಮ್ಮೂರು ಮತ್ತು ಬಸ್ ಸ್ಟಾಪಿಗೆ 1 ಕಿಲೋಮೀಟ್ರ್ ದೂರದಲ್ಲಿದೆ ಅಷ್ಟೇ. ಆ ಏರಿ ಮೇಲೆ ನಾವು ಹಸಿ ಹೋಗಬೇಕು. ನಮ್ಮ ಏರಿ ಮೇಲೆ ಹಸಿ ಹೋಗ್ಬೇಕಾದ್ರೆ ನಮ್ಮ ಸ್ಕೂಲ್ ನೋಡಿದ ತಕ್ಷಣ ನನಗೊಂದು ಸ್ವಲ್ಪ ನೆನಪಾಯಿತು, ಇಲ್ಲೇ ಓದಿದ್ದೆ ಅಲ್ವಾ ನಮ್ದು ಸ್ವಲ್ಪ ನೆನಪಾಯಿತು. ಮನೆಗೆ ಹೋದ್ವಿ ಫ್ರೆಂಡ್ಸ್. ಮನೆಗೆ ಹೋಗಿದಂಗೆ ದ್ರಾಕ್ಷಿ ಬಳ್ಳಿ ಹಾಕಿದ್ರು ಮನೆ ಮೇಲೆ, ಅದು ತುಂಬ ಅಳ್ಕೋಬಿಟ್ಟು ದ್ರಾಕ್ಷಿ ಹಣ್ಣು ಬಿಟ್ಟಿದ್ರು. ಅಲ್ಲೇ 1-2 ಹಣ್ಣುಗಳೆಲ್ಲ ತಿಂದ್ಕೊಂಡು ಆರಾಮಾಗಿ ರೆಸ್ಟ್ ಮಾಡಿಕೊಂಡು ಮನೆಗೆ ಹೋದ್ವಿ. ಮನೆಗೆಲ್ಲ ಅಲ್ಲಿ ತಿಂದ್ಕೊಂಡು ಮತ್ತೆ ರೆಡಿಯಾಗಿ ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ಮತ್ತೆ ರಿಟರ್ನ್ ಬೆಂಗಳೂರಿಗೆ ಹೊರಡಬೇಕಾಯಿತು. ಮಳೆ ತುಂಬ ಜೋರಾಗಿ ಬರ್ತಾಯಿತ್ತು. ಇಷ್ಟು